ಹಾಯ್ ಎಲ್ರಿಗೂ, ನಾನು ನಿಮ್ಮ ರಕ್ಷಿತಾ. ಸೊ ಈ ವಿಡಿಯೋ ಬಂದು ಎವ್ರಿ ಸ್ಯಾಟರ್ಡೇಸ್ ಒಂದೊಂದು ವಿಡಿಯೋ ಮಾಡ್ತೀನಿ. ಅದು ಸ್ಕಿನ್ ಕೇರ್ ಬಗ್ಗೆ ಆಗಿರುತ್ತೆ, ಸ್ಯಾಟರ್ಡೇ ಸೀರೀಸ್ ಥರ. ಸೊ ನನಗೆ ಹಾನೆಸ್ಟಾಗಿ ವರ್ಕ್ ಆಗಿರೋ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೂ ತಿಳಿಸ್ಕೊಡ್ತೀನಿ, ನಿಮಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಇವತ್ತಿನ ಸ್ಯಾಟರ್ಡೇ ಸ್ಕಿನ್ ಕೇರ್ ಸೀರೀಸಲ್ಲಿ ಒಂದು ಪ್ರಾಡಕ್ಟ್ ಯಾವುದು ಅಂತ ಅಂದರೆ ಲಿಪ್ ಕೇರ್ ಬಗ್ಗೆ ಆಗಿರುತ್ತೆ. ಅದು ಯಾವುದು ಅಂತ ಅಂದರೆ ಪ್ಲಮ್ ಅವ್ರದ್ದು. ಸೊ ಇದು ತುಂಬ ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ಲಿಪ್ ಬಾಮ್. ಟ್ಯೂಬ್ ಅಲ್ಲ, ಇದು ಬಾಕ್ಸು. ಇದರಲ್ಲಿ 3 ಫ್ಲೇವರ್ಸ್ ಇದೆ. ಇದು ಬಂದು ನಾನು ಯೂಸ್ ಮಾಡೋದು ಬಂದು ರೆಡ್ ವೆಲ್ವೆಟ್ ಲವ್ ಅಂತ. ತುಂಬ ಚೆನ್ನಾಗಿದೆ, ತುಂಬ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ನನ್ನದು ಖಾಲಿ ಆಗ್ತಾ ಬಂದಿದೆ. ನೀವು ಒಂದು ಸರಿ ಒಬ್ಬರೇ ಯೂಸ್ ಮಾಡ್ತೀರಾ ಅಂತಂದರೆ ಒಂದು 5 to 6 months ಬರುತ್ತೆ. 3 ಜನ 4 ಜನ ಯೂಸ್ ಮಾಡ್ತೀರಾ ಅಂತಂದರೆ ಒಂದು 3 months ಅದು ಬಂದೇ ಬರುತ್ತೆ. ನಾವು ನಮ್ಮ ಮನೆಯಲ್ಲಿ 3 ಜನ 4 ಜನ ಯೂಸ್ ಮಾಡೋದ್ರಿಂದ ಒಂದು 3 months ಆಯಿತು. ಸೊ ವರ್ತ್ ಅಂತ ಹೇಳ್ಬೋದು. ನಾನು ತೊಗೊಂಡಾಗ ಇದು 280 rupees ಏನೋ, ಈಗ ಕಮ್ಮಿ ಆಗಿದೆ. ಒಂದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದೊಂದು ಅಮೌಂಟ್ ಇದೆ. ಸೊ ವೇರಿಯೇಷನ್ ಆಗ್ತಾ ಇರುತ್ತೆ ಪ್ಲ್ಯಾಟ್ಫಾರ್ಮ್ಸಲ್ಲಿ. ನಾನು ತೊಗೊಂಡಿದ್ದು ಆಫ್ಲೈನಲ್ಲಿ, ಯಾವುದೇ ರೀತಿ ಆನ್ಲೈನಲ್ಲಿ ತೊಗೊಂಡಿಲ್ಲ. ನಾನು ಸರ್ಚ್ ಮಾಡಿರಲಿಲ್ಲ. ಒಂದು ಸ್ಟೋರ್ಗೆ ಹೋಗಿದ್ದೆ, ನನಗೆ ಲಿಪ್ ಬಾಮ್ ಕೊಡಿ, ನನ್ನ ಲಿಪ್ಸ್ ಡಾರ್ಕ್ ಇದೆ ಅಂದಾಗ ಅವ್ರು ಸಜೆಸ್ಟ್ ಮಾಡಿದ್ದು. ಅದು ಮಾರ್ಕೆಟಲ್ಲಿ ಕುಮಾರ್ ಸ್ಟೋರಲ್ಲಿ ಬೆಸ್ಟ್ ರಿಸಲ್ಟ್ ನನಗೆ ಸಿಕ್ಕಿರೋಂಥ ಲಿಪ್ ಬಾಮ್ ಇದು. ಇದಕ್ಕಿಂತ ಮುಂಚೆ ತುಂಬ ಒಂದು 2-3 ಲಿಪ್ ಬಾಮ್ ಯೂಸ್ ಮಾಡಿದ್ದೀನಿ, ನಂಗೆ ರಿಸಲ್ಟ್ ಸಿಕ್ಕಿರಲಿಲ್ಲ. ಬಟ್ ಅದನ್ನು ಹಚ್ಚಬೇಕು ಅನ್ನೋ ಫೀಲು ಬರ್ತಾ ಇರಲಿಲ್ಲ. ಬಟ್ ಈ ಪ್ರಾಡಕ್ಟು ಯೂಸ್ ಮಾಡಬೇಕು ಅಂತ ಅನ್ನೋ ರೀತಿ ಅನಿಸುತ್ತೆ. ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೀವು ಕೂಡ ತಗೊಂಡು ಯೂಸ್ ಮಾಡಿ, ನಿಮ್ಮ ಡಾರ್ಕ್ ಲಿಪ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಸ್ಯಾಟರ್ಡೇ ನಿಮಗೆ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಕೇರ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳ್ತೀನಿ, ಅದು ನನಗೆ ಯೂಸ್ ಆಗಿರೋ ಅಂಥ ಬಗ್ಗೆ ಹೇಳ್ತೀನಿ. ನನ್ನ ಸ್ಕಿನ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ಆ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಬೇರೆ ಆಯಿಲಿ ಸ್ಕಿನ್ ಅದು ನಾನು ಸರ್ಚ್ ಮಾಡಿ ನಿಮ್ಗೆ ಹೇಳ್ತೀನಿ. ಬಟ್ ಆನೆಸ್ಟಾಗಿ ಅದನ್ನು ತೊಗೊಳ್ಳಿ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ನಾನು ಯೂಸ್ ಮಾಡಿರಲ್ಲ. ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನನಗೆ ತುಂಬ ಸೆನ್ಸಿಟಿವ್ ಇತ್ತು, ತುಂಬ ರ್ಯಾಷಸ್ ಕೂಡ ಇತ್ತು, ತುಂಬ ಮಾರ್ಕ್ಸ್ ಕೂಡ ಇತ್ತು. ಈವನ್ ನಂದು ಸ್ಕಿನ್ ಡಾರ್ಕ್ ಇತ್ತು, ಈ ಸ್ಕಿನ್ ಇರಲಿಲ್ಲ. ಸೊ ನಿಮಗೂ ಇದೇ ರೀತಿ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಬೇಕು ಅಥವಾ ಬೆಟರ್ ಮಾಡ್ಕೊಬೇಕು ಅಂತ ಅಂದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸ್ಯಾಟರ್ಡೇಸ್, ಅದು ಎವ್ರಿ ಸ್ಯಾಟರ್ಡೇಸ್ ಮಾತ್ರ ಸ್ಕಿನ್ ಕೇರ್ ಬಗ್ಗೆ ಮಾಡ್ತೀನಿ. ನಿಮಗೆ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ಅದೇ ಸ್ಕಿನ್ ಕೇರ್ ಬಗ್ಗೆ ನಾನು ನಿಮಗೆ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.